ಒಂದೇ ಒಂದು ವಿಷಯ, ಕೊನೆಗೂ ಆನೆ ಮರಿ ಹಾಕಿದೆ. ಎಲ್ಲವೂ ಕೂಡ ಬಹಳ ಕಡಿಮೆ ಕಾಲದಲ್ಲಿ ಮರಿ ಹಾಕತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಅಂತ ಅನ್ನೋದು ಕೂಡ 24 ಈ ಆನೆ 24 ತಿಂಗಳುಗಳು ಬೇಕಂತೆ ಮರಿ ಹಾಕ್ಲಿಕ್ಕೆ. ಅದೇ ಬಹುಶಃ ದೊಡ್ಡ ಇದು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದು. ಬಹುಶಃ ಅದು ಮರಿ ಹಾಕ್ದಂಗೆ ಕಾಣ್ತದೆ. ಇನ್ನು ಮರಿ ಹಾಕೋದನ್ನು ಕಾಯ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಏನೋ ರಾಜೀನಾಮೆ ಕೊಡ್ತಾರೆ ನಾಳೆ ಅನ್ನೋ ವರದಿಗಳು ನಿಮ್ಮ ಕಡೆಯಿಂದ ಎಲ್ಲ ಬರ್ತಾ ಇವೆ. ಅದರ ಬಗ್ಗೆ ನನಗೆ ಬಹಳ ಉತ್ಸುಕತೆ ಇಲ್ಲ. ಕಾಂಗ್ರೆಸ್ಸಿನ ಕಥೆ ಹೆಂಗಾಗಿದೆ ಅಂದರೆ, ಓದಿಯ ಪಿಚಾಚಿ ಅಂದರೆ ಇಲ್ಲ ಬಂದೆ ಗವಾಕ್ಷಿಯಲ್ಲಿ ಅಂತ. ಯಾರು ಬಂದರೂ ಅದರ ಪರಿಸ್ಥಿತಿ ಅಷ್ಟೇ. ಅದು ಇರ್ರಿಪೇರಬಲ್ ಗೌರ್ಮೆಂಟ್ ಅದು, ಅದನ್ನು ಏನೂ ಆಗೋದಿಲ್ಲ. ಇವರೇನೋ ರಾಜೀನಾಮೆ ಕೊಡ್ಬೋದು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುದ್ದಿಯೂ ಕೂಡ ಬರ್ತಾ ಇದೆ. ನನಗೇನು ಅದಕ್ಕೂ ಬೇಜಾರಿಲ್ಲ. ಯಾಕಂತಂದ್ರೆ ಈಸ್ ಆಲ್ಸೋ ಮೈ ಫ್ರೆಂಡ್. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿರೋರು. ಅವರಾದ್ರೆ ನನಗೇನು ನೋವಿಲ್ಲ. ಅದೇ ನನಗಿರ್ತಕ್ಕಂಥ ನೋವೇನೆಂದರೆ 78 ವರ್ಷಗಳಾಯಿತು, 80 ವರ್ಷ ಆಗ್ತಾ ಇದೆ ಸ್ವತಂತ್ರ ಬಂದು. ಕರ್ನಾಟಕದಲ್ಲಿ ದಲಿತರನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇನ್ನೊಂದು ಚುನಾವಣೆ ಬಂದರೆ ಮಾಡ್ತೀವಿ ಅಂದ್ಕೊಂಡು ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ವಂಚನೆ ಮಾಡಿಬಿಟ್ರಲ್ಲ ಕಾಂಗ್ರೆಸ್ಸು. ಇದು ನೋವಿದೆ ನನಗೆ. ಆಮೇಲೆ ಕಾಂಗ್ರೆಸ್ಸಲ್ಲಿರೋ ದಲಿತ ಲೀಡರ್ಗಳು ಇದ್ದಾರಲ್ಲ, ಒಂಥರ ಏನೋ ಶುಗರ್ಲೆಸ್ಸು ಸೀಡ್ಲೆಸ್ ಇದ್ದಂಗೆ. ಅವರು ತಾಕತ್ತೇ ಇಲ್ಲ ಕೇಳಕ್ಕೆ ಅವ್ರಿಗೆ. ನಾವು ಮುಖ್ಯಮಂತ್ರಿ ಆಗಬೇಕು, ಎಷ್ಟು ದಿನ ವಂಚನೆ ಮಾಡ್ತಿರೋ ಅಂತ ಕೇಳೋ ತಾಕತ್ ಯಾವಾಗಾದ್ರೂ ಇದ್ರ್ಯಾ? ಯಾರಿಗೂ ಇಲ್ಲ. ಅದರಿಂದನೇ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಬಡಿದ್ರು ಬಗನಿಗೂಟ ಅಂತ. ಹಂಗೆ ದಲಿತರಿಗೆ ಕಾಂಗ್ರೆಸ್ ಬಡ್ದಿದೆ ಬಗನಿಗೂಟ. ನಾಚಿಕೆ ಆಗಲ್ವಾ ನಿಮಗೆಲ್ಲ? ಇನ್ನೂ ಇರಬೇಕಲ್ಲಿ. ದಲಿತರನ್ನ ಈ ಬಾರಿ ಏನಾದರೂ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ತಮ್ಮ ಮೂಲಕ ನಾನು ಕರೆ ಕೊಡ್ತೇನೆ. ರಾಜ್ಯದ ಹಿಂದುಳಿದ ದಲಿತ ವರ್ಗಗಳಿಗೆ, ನಿಮಗೆ ಅಂಬೇಡ್ಕರ್ ಅವರ ಮೇಲೆ ಗೌರವ ಇದ್ದರೆ, ಸ್ವಾಭಿಮಾನ ಅನ್ನೋದು ಕಿಂಚಿತ್ತಾದರೂ ನಿಮ್ಮಲ್ಲಿ ಇದ್ರೆ, ಯಾರೂ ಕೂಡ ಮುಂದಿನ ಸಚಿವ ಸಂಪುಟದಲ್ಲಿ ಯಾರೂ ಕೂಡ ಸ್ಥಾನಗಳನ್ನು ಪಡೆಯಬಾರದು. ಶೋ ಯುವರ್ ಪ್ರೊಟೆಸ್ಟ್ ಟು ದಿ ಕಾಂಗ್ರೆಸ್ ಹೈಕಮಾಂಡ್ ದಟ್ ಯು ಆರ್ ಚೀಟೆಡ್ ಅಸ್ ಅನ್ನೋದನ್ನು ತೋರಿಸ್ಕೊಡಿ. 80 ವರ್ಷಗಳಲ್ಲಿ ಎನ್ ರಾಚಯ್ಯ ಅವರಿಂದ ಹಿಡಿದು, ಬಿ ರಾಚಯ್ಯ ಅವರಿಂದ ಹಿಡಿದು, TN ನರಸಿಂಹಮೂರ್ತಿ ಅವರಿಂದ ಹಿಡಿದು ಶ್ರೀನಿವಾಸ್ ಪ್ರಸಾದ್ ಅವರವರೆಗೆ ಈ ಭಾಗದಲ್ಲಿ, ಬಸವಲಿಂಗಪ್ಪನವರಿಂದ ಹಿಡಿದು KH ರಂಗನಾಥ್ರವರಿಂದ ಹಿಡಿದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ಪರಮೇಶ್ವರ್ ಅವರಿಗೆ, KH ಮುನಿಯಪ್ಪನವರಿಂದ ಹಿಡಿದು ಎಲ್ಲ ದಲಿತರಿಗೂ ಕೂಡ ಆಕಾಶದಲ್ಲಿ ನಕ್ಷತ್ರ ನೋಡ್ರಿ ಅಂತ. ಏನು ಕ್ಯೂ ನಿಂತ್ಕೊಂಡು ನೋಡ್ಬೇಕಾದು? ಎಲ್ಲಿ ನಿಂತರೆ ಅಲ್ಲೇ ಕಾಣಲ್ವಾ? ಈಗ ನೀವು ಧೋಖಾ ಮಾಡಿದಿರಲ್ಲ, ಅದಕ್ಕೆ ದಲಿತ ಸಮುದಾಯಗಳು ಈಗ ಕಾಂಗ್ರೆಸ್ಗೆ ಉತ್ತರ ಕೊಡಬೇಕು. ಎಲ್ಲರೂ ಕೂಡ ಕಾಂಗ್ರೆಸ್ ಮಾಡಿರೋ ಧೋಖಕ್ಕೆ ಕಾಂಗ್ರೆಸ್ ಅನ್ನು ತಿರಸ್ಕರಿಸಬೇಕು. ಅಲ್ಲಿರ್ತಕ್ಕಂಥ ನಾಯಕರು ಯಾವ ಯಾವ ಹುದ್ದೆಗಳಲ್ಲಿದ್ದೀರೋ, ನೀವು ಈಗ ಏನಾದರೂ ಕ್ಯಾಬಿನೆಟ್ಟಲ್ಲಿ ಹುದ್ದೆಗಳನ್ನು ಪಡೆಯದೆ ವಿರೋಧ ಮಾಡಬೇಕು. ಕಾರ್ಯಕರ್ತರು ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರು ಯಾವುದೇ ಪಾರ್ಟಿ ನೋಡೋದಲ್ಲ, ಗೌರವ ಕೊಡೋ ಎಲ್ಲ ಪಾರ್ಟಿಗಳು ಕೂಡ ರಾಜಕಾರಣ ಮಾಡ್ತಕ್ಕಂಥವ್ರು ಎಲ್ಲ ಅಧಿಕಾರಕ್ಕೆ ಮಾಡೋದು. ಅದರಿಂದ ಕಾಂಗ್ರೆಸ್ ಅನ್ನು ತೊರೆದು ಬೇರೆ ಬೇರೆ ಪಾರ್ಟಿಗಳಿಗೆ ಬಂದು ನಿಮ್ಮ
ಅಧಿಕಾರ ಸ್ಥಾನಗಳನ್ನ ಹಿಡ್ಕೊಳ್ಬೇಕು ಅಂತೇಳಿ ಅವ್ರಿಗೂ ಕೂಡ ಕರೆ ಕೊಡ್ತೇನೆ. 2028ಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನೀವು ದಲಿತ ಮುಖ್ಯಮಂತ್ರಿಗಳ ಕೈ ಮಾಡ್ತೀರಾ ಸರ್? ನಮ್ಮ ಪಕ್ಷದಲ್ಲಿ ಕ್ಲೇಮೇ ಮಾಡಬೇಕಾಗಿಲ್ಲ. ಮಾಡ್ತಾರೆ ಕೇಳಿ, 80 ವರ್ಷಗಳಲ್ಲಿ ಮುಖ್ಯಮಂತ್ರಿ ಕೊಡಿ ಕೇಳ್ತಾನೆ ಇದ್ದಾರಲ್ಲ. ಅಧ್ಯಕ್ಷರಾಗಿ ಪರಮೇಶ್ವರ್ ಅವರು ರಾಜ್ಯ ಸುತ್ತಿ ಕೆಲಸ ಮಾಡಿದಾಗ 50 ವರ್ಷದಿಂದ ನಾನು ಕೆಲಸ ಮಾಡ್ತೀನಿ ಅಂತ ಒಬ್ಬರು, 60 ವರ್ಷದಿಂದ ಇದ್ದೀನಿ ಅಂತ ಖರ್ಗೆ ಅವರು ಮುಖ್ಯಮಂತ್ರಿ ಮಾಡಿದ್ರ. ಕೇವಲ 6 ವರ್ಷ ಆಗಿತ್ತು ಆವಾಗ ಮುಖ್ಯಮಂತ್ರಿ, ಇದು ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದು ಅವರನ್ನು ಮುಖ್ಯಮಂತ್ರಿ ಮಾಡಿಬಿಟ್ರಲ್ಲ. ದಲಿತರ ಆಗಬೇಕಾಗಿದ್ದ ಜಾಗದಲ್ಲಿ ದಲಿತರ ಸಮಾಧಿ ಕಟ್ಟಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಬಿಟ್ರು. ಈಗಲಾದರೂ ಅವ್ರು ಹೇಳ್ಬೋದಾಗಿತ್ತು, ಅವ್ರ ಜಾಗವನ್ನು ನಾನು ಕಸ್ಕೊಂಡಿದ್ದೆ, ಕೊನೆ ಪಕ್ಷ ಈಗ ದಲಿತರಿಗೆ ಮುಖ್ಯಮಂತ್ರಿ ಕೊಡಿ ಅನ್ನೋ ಮಾತು ಬರಬೇಕಾಗಿತ್ತು. ಎಲ್ಲೂ ವಾಯ್ಸೇ ಬರಲಿಲ್ಲ. ನಾಳೆ ಮೀಟಿಂಗ್ ಕರೆದಿದ್ದೀನಿ, ನಾಳೆ ಚರ್ಚೆ ಮಾಡ್ತೀನಿ, ನಾಳೆ ರಿಸೈನ್ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಈಗ ವರದಿಗಳು. ಇರಿ ಅದೇ ಅಂದ್ರೆ ಈಗ ಆ ಕಾರಣದಿಂದ ನಾನು ಏನು ಹೇಳಕ್ ಹೋದೆ ಅಂತ ಹೇಳ್ತೀನಿ. ಪರಮೇಶ್ವರ್ದು ಸೋಲ್ಸೇ ಬಿಟ್ರು, ಕಣ್ಣೀರಾಗಿ ಕೇಳ್ಕೊಂಡ್ರು ಅವರು. ಕೊನೆ ಪಕ್ಷ ನನ್ನ ಡೆಪ್ಯೂಟಿ CM ಮಾಡಿ ಅಂತ, ಅದನ್ನೂ ಮಾಡಲಿಲ್ಲ. ಇರಿ ಕೇಳಿಸ್ಕೊಳ್ಳಿ. ಹೌದು, ನಾನು ಅದಕ್ಕೆ ಹೇಳಿದ್ದಿದ್ದು. ನಮ್ಮ ಕಾರಜೋಳ ಅವರೆಲ್ಲ ಅವ್ರೇನು ಯಾರೂ ಕೇಳಿರಲಿಲ್ಲ ಉಪಮುಖ್ಯಮಂತ್ರಿ ಮಾಡ್ತೀರಂತ. ಆದರೆ ಅವರನ್ನು ಉಪಮುಖ್ಯಮಂತ್ರಿ ಮಾಡಲಿಲ್ಲ. ಆದರೂ ಕುಮಾರಸ್ವಾಮಿ ಅವರು ಬಂದ ಕಾಲದಲ್ಲಿ ಅವ್ರು ಆಗಿದ್ದು. ಹಾಗೆ ನಮಗೆ ಕೇಳದೇ ಇದ್ರೂ ಉಪಮುಖ್ಯಮಂತ್ರಿ ಮಾಡಿದ್ರು. ನಾನೇನೂ ಕೇಳೇ ಇರಲಿಲ್ಲ, ವಿರೋಧ ಪಕ್ಷದ ನಾಯಕರು ಮಾಡಿದ್ರು. ಐ ಆಮ್ ಆಲ್ಸೋ ಎ ಡಿ ಫ್ಯಾಕ್ಟೋ ಚೀಫ್ ಮಿನಿಸ್ಟರ್. ಹೌದಾ? ಇದು ಕೇಳದೆ ಆಗೋವು. ನಮ್ಮ ಪಕ್ಷದಲ್ಲಿ ಕೇಳಲೇಬೇಕಾಗಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ಪವಾಡ ಏನಾದರೂ ಆಗೋದಿದ್ರೆ BJP ಆಗುತ್ತೆ. ಅವರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವತ್ತೇನು ಕರೆ ಕೊಡ್ತಾ ಇರೋ ದಲಿತರಿಗೆ ಬಿಜೆಪಿ ಇಂದ ಇದೇ ರೀತಿಯಾಗಿ ದಲಿತರನ್ನ ಸೇವ್ ಮಾಡಿಲ್ಲ, ದಲಿತರಿಗೆ ಸ್ಥಾನ ಮಾಡ್ಕೊಳ್ಳಲ್ಲ, ಈ ರೀತಿ ಒಂದು ಕರೆ ಕೊಡ್ತೀರಾ ತಾವು? ಖಂಡಿತ. ನೋಡಿ, ಸಂದರ್ಭ ಎಲ್ಲವನ್ನೂ ಉತ್ತರಿಸುತ್ತೆ. ನಾವು ಕ್ಲೇಮ್ ಮಾಡಬೇಕಾಗಿಲ್ಲ, ಪವಾಡ ಆಗೋದಿದ್ರೆ ನಮ್ಮಲ್ಲೇ ಆಗೋದು ಅಂತ. ಅಂಥ ಕಾಲ ಬಂದಾಗ ಅದನ್ನು ಮಾಡ್ತೇವೆ. ಮಾಡಬಾರ್ದು. ನಮ್ಮ ಪಾರ್ಟಿಯಲ್ಲಿ ಮಾಡ್ದೇನೆ ಕೊಡ್ತಾರೆ. ನಮ್ಮ ಪಾರ್ಟಿಯಲ್ಲಿ ಮಾಡ್ದೇನೆ ಕೊಡ್ತಾರೆ. ಆದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನಾವು 2ನೇ ಅವಧಿಗೆ ಮೊನ್ನೆ ಬಂದಿದ್ದು ಅಲ್ವಾ ಅಧಿಕಾರಕ್ಕೆ. ಅವ್ರು ಎಷ್ಟು ಅವಧಿ ಆಗಿದೆ? 80 ವರ್ಷದಿಂದ ಇದ್ದಾರಲ್ರಿ ಅವರು ದೇಶದಲ್ಲೇ. ಇಲ್ಲ, ಹಂಗೇನಿಲ್ಲ. ನಮ್ಮಲ್ಲಿ ಸೂಕ್ತ ಸಮಯದಲ್ಲಿ ಆಗತ್ತೆ, ಸ್ವಲ್ಪ ಕಾದು ನೋಡಿ. ನೋಡಿ, ಜನ ರಾಜಕಾರಣಿಗಳಿಗಿಂತ ಬುದ್ಧಿವಂತರಿದ್ದಾರೆ. ಡಿಸ್ಟರ್ಬ್ ಆಗೋದಿದೆಯಲ್ಲ, ಸಂದರ್ಭವನ್ನು ನೋಡ್ಕೊಂಡು ಯಾವ ಪಕ್ಷವನ್ನು ಬೇಕಾದರೂ ಒಪ್ಕೊಳ್ತಾರೆ. ಯಾಕೆ BJP ಅಧಿಕಾರಕ್ಕೆ ಬಂದಾಗ ಬ್ಯಾಕ್ವರ್ಡ್ನವ್ರು ಏನು ಓಟ್ ಹಾಕಿರಲಿಲ್ವಾ? ಪರಿಶಿಷ್ಟ ಜಾತಿ ವರ್ಗಗಳಿಗೆ ಓಟ್ ಹಾಕಲಿಲ್ವಾ? ಕೆಲವರು ಹೇಳ್ತಾರೆ ಮುಸಲ್ಮಾನರು ಓಟ್ ಹಾಕೋದಿಲ್ಲ ಅಂತ. ಆದರೆ ಅವರಿಗೂ ಅರಿವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ಬೀದಿಗೆ ನಿಂತು ಓಟ್ ಹಾಕಿದ್ರಲ್ಲ ಮುಸಲ್ಮಾನರು. ಸಂದರ್ಭದ ಅರಿವು ಎಲ್ಲರಿಗೂ ಇದೆ. ಈ ಸಾರಿ BJPಯ ಪರವಾಗಿ ಇಡೀ ರಾಜ್ಯದಲ್ಲಿ ಅಲೆ ಇದೆ. ಮುಂದಿನ ಸಾರಿ ನಾವು 150 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬರ್ತೇವೆ. ಮಾಡಬಾರ್ದು ಅಂತಲ್ಲ, ನೋಡಿ, ಮಾಡೋ ರೀತಿ ಇದೆಯಲ್ಲ ಅದು ಸರಿ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ರೋಸ್ಟರ್ ಬಿಂದುಗಳು ಸರಿ ಮಾಡೋಕ್ಕೆ ನಿಮ್ಗೆ ಯಾಕೆ ತೊಂದರೆ ಏನಾಗಿದೆ? ಎಲ್ಲಿ ಮಾಡಿದ್ದಾರೆ ನೋಡಿ. ಒಂದು ನೀವೇ ಬರೆದಿರ್ತೀರಿ ಅಥವಾ ನೀವೇ ತೋರಿಸಿರ್ತೀರಿ. 3 ಪೋಸ್ಟ್ ಬಂದರೆ A ಗ್ರೂಪ್, B ಗ್ರೂಪ್, C ಗ್ರೂಪ್ ಕೊಡ್ತೀವಿ. 3 ಬರಲಿಲ್ಲ, ಒಂದೇ ಒಂದು ಬಂದರೆ ಅದು ಮೆರಿಟ್ ಬಿಟ್ಬಿಡ್ತೀವಿ ಜನರಲ್. ಅದು ಹೆಂಗಾಗುತ್ತೆ? ಒಳ ಮೀಸಲಾತಿ ಹೇಗಾಗುತ್ತೆ ಅದು? ಅಂದರೆ ಅದನ್ನೇ ನಾವು ಹೇಳ್ತೀವಿ, ಇದುವರೆಗೆ ಇರೋದೇ ಮೆರಿಟ್ಟು.
ಇದುವರೆಗೆ ಇರೋದು ಮೆರಿಟು. ಮತ್ತೆ ಒಳ ಮೀಸಲಾತಿಗೆ ಮೀನಿಂಗ್ ಏನು? ತಪ್ಪು ಅಂತ ತಪ್ಪು ಅಂತ ಹೇಳಲ್ಲ ನಾನು, ಮೀನಿಂಗ್ ಹೇಳಿ ನನಗೆ. ಸರ್, ಈಗ ಒಳ ಮೀಸಲಾತಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಇದೆ ಸರ್. ಒಂದು ವೇಳೆ ಮುಖ್ಯಮಂತ್ರಿ ಆದ್ರೆ ಅವರ ಹಾದಿ ಆಗಿದೆ, ಯಾವ ರೀತಿಯಾಗಿರುತ್ತೆ ಸರ್? ಸಿದ್ದರಾಮಯ್ಯ ಇದ್ದಾಗೆ ಇರುತ್ತಾ ಅಥವಾ ಬೇರೆ ರೀತಿಯ ಡಿಸ್ಟರ್ಬೆನ್ಸ್ ಇರುತ್ತಾ ಹೇಗೆ ಸರ್ ಅಂತ? ಗವಾಕ್ಷ್ ಹೇಳಿದಲ್ಲ ನಾನು, ಓದಿಯ ಪಿಚಾಚಿ ಅಂದ್ರೆ ಬಂದೆ ಗವಾಕ್ಷಿ ಅಂತ ಅಷ್ಟೇ. ವ್ಯತ್ಯಾಸ ಏನು? ಬೂತ್ ಆಡಳಿತ ಇರುತ್ತೆ ಸರ್ ಅಂತ. ಯಾವುದು ಸ್ಮೂತ್ ಇರಲ್ಲ ಕಾಂಗ್ರೆಸ್ ಅಲ್ಲಿ, ಯಾವುದು ಸ್ಮೂತ್ ಇರಲ್ಲ. ಅಂದ್ರೆ ಪ್ರಶ್ನೆ ಸರ್, ಕುಮಾರಸ್ವಾಮಿ ಸಿಎಂ ಆದಾಗ ನನಗೆ ಸಿಎಂ ಮಾಡಕ್ ಕೆಲಸ ಮಾಡಕ್ ಬಿಡ್ತಾರ ಅಂತ ಅಳವು ತೋಡ್ಕೊಂಡಿದ್ರು. ಡಿ ಕೆ ಶಿವಕುಮಾರ್ ಅವರು ಅದೇ ಪರಿಸ್ಥಿತಿ ಬರುತ್ತಾ ಅಂತ ಕೇಳ್ತಾರೆ. ನೋಡಿ, ಅವರು ಹತ್ತು ಕರೆದು ಮುಖ್ಯಮಂತ್ರಿ ಆಗ್ತಿರೋರು ಆಯ್ತಾ. ಕೊಡಬೇಕು ಅಂತ ಅವ್ರಿಗೆ ಕೊಡಬೇಕಾಗಿದ್ದಿದ್ರೆ 2.5 ವರ್ಷದಲ್ಲೇ ಕೊಡಬೇಕಾಗಿತ್ತು ಅಲ್ವಾ, ಅಗ್ರಿಮೆಂಟ್ ಆಗಿದ್ದರೆ. ಅವ್ರು ಹೇಳ್ತಾರೆ ಅಗ್ರಿಮೆಂಟ್ ಆಗಿತ್ತು ಅಂತ, ಇವ್ರು ಹೇಳ್ತಾರೆ ಯಾವುದೂ ಆಗಿರಲಿಲ್ಲ ಅಂತೀವಿ. ಆಮೇಲೆ ಏನು ಶುರುವಾಯಿತು? ಹೈಕಮಾಂಡ್ ಹೇಳಿದ್ರೆ ಅದ್ರ ಪ್ರಕಾರ ಹೋಗ್ತೀವಿ ಅನ್ನೋದು ಶುರುವಾಗಿದ್ದು. ಈಗ ಹೈಕಮಾಂಡು ಅವರೂ ಥ್ರೆಟ್ಟು, ಎಲ್ಲರೂ ಥ್ರೆಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರು BJP ಲೀಡರ್ಗಳನ್ನೆಲ್ಲ ಭೇಟಿ ಮಾಡೋಕ್ಕೂ ಶುರು ಮಾಡಿಬಿಟ್ಟಿದ್ರು. ಎಲ್ಲೋ ಬಹುಶಃ ಇವರೇನೋ BJP ಕಡೆ ಏನೋ ವಾಲ್ ಬಿಡಂಗೆ ಅವ್ರು ಅನ್ನೋ ಕಾರಣಕ್ಕೆ ಸೊ ತಡೆದಿಟ್ಕೊಳಕ್ಕೆ ಅಂತೇಳಿ ಏನಾದ್ರೂ ಹಂಗೂ ಮಾಡಿರ್ಬೋದು ಕಾಂಗ್ರೆಸ್. ಅಂದರೆ ಇಟ್ ಈಸ್ ನಾಟ್ ಎ ಸೇಫ್ ಸೀಟ್ ಈಗ ಅವ್ರಿಗೆ. ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಭೇಟಿ ಮಾಡ್ತಿದ್ರು, ಅದು ಯಾವುದಕ್ಕೆ ಮಾಡ್ತಿದ್ರು ಗೊತ್ತಿಲ್ಲ, ಬಟ್ ನಮ್ಮ ಪಾರ್ಟಿಗೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಭೇಟಿ ಮಾಡ್ತಾಯಿದ್ರು. ಅದು ಅವ್ರ ಭೇಟಿ ಯಾವುದಕ್ಕಿತ್ತು, ಏನು ಕಾರಣಕ್ಕಿತ್ತು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಒಬ್ಬರು ಮಾತಾಡಿ ಕೇಳಿಸ್ತಾ ಇಲ್ಲ. ಅವ್ರನ್ನ ಕೇಳಬೇಕು ಡಿ ಕೆ ಶಿವಕುಮಾರ್ ಏನು. ಡಿ ಕೆ ಶಿವಕುಮಾರ್ ಇನ್ನೊಂದ್ ಕಡೆ ದಲಿತ ಸಿಎಂಗೆ ಸಿಎಂ ಮಾಡ್ಬೇಕಂತ ಏನಂದ್ರಿ? ಒಂದ್ ಕಡೆ ನೀವು ಡಿ ಕೆ ಶಿವಕುಮಾರ್ ಮಿತ್ರರು ಅಂತ ತಾವು ಮಾತಾಡೋದು, ಈಗ ಹಾಗೆ ಇನ್ನೊಂದ್ ಕಡೆ ದಲಿತರಿಗೆ ಕೊಡ್ಬೇಕು ಸಿಎಂ ಪೋಸ್ಟ್ ಅಂತ ಯಾವ ರೀತಿ ಸರ್? ನನಗೆ ಎಲ್ಲ ಪಾರ್ಟಿಯಲ್ಲೂ ಮಿತ್ರರು ಇದ್ದಾರೆ, ಆದರೆ ಅಡ್ಜಸ್ಟ್ಮೆಂಟ್ ಇಲ್ಲ ನಂದು. ನಾನು ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅಲ್ಲ. ನನ್ನ ಮಿತ್ರರು. ಯಾಕೆ? ನಾವು ಕೆಲಸ ಮಾಡಿದ್ವಿ, ಒಂದೇ ಪಕ್ಷದಲ್ಲಿದ್ವಿ. ಆಮೇಲೆ ಕಾಲೇಜ್ ಇದರಿಂದ ನಾವೆಲ್ಲ ಜೊತೆಯಲ್ಲೇ ಬೆಳೆದವರು. ಅದರಿಂದಾಗಿ ಅವರಾದರೆ ನನಗೇನು ಸಂತೋಷ ಆಗ್ಬೋದು. ಆ ಪಾರ್ಟಿಯಲ್ಲಿ ಹೇಗೆ ನಾನು ತೀರ್ಮಾನ ಮಾಡ್ತೇನೆ ಆಗಲಿ. ಆದರೆ ನನ್ನ ಕಾತುರ ಏನೋ, ನನ್ನ ಸಮುದಾಯಕ್ಕೆ ಅನ್ಯಾಯ ಆಗಿದೆಯಲ್ಲ, ಅದು ನಾನು ಹೇಳೋದು ಅಷ್ಟೇ. ಯಾವ ಅನುಕೂಲವೂ ಬೇಡ ನಮಗೆ. ನಮ್ಮ ಅನುಕೂಲ ಸಿಂಧು ರಾಜಕಾರಣ ಅಲ್ಲ ನಮ್ಮದು. ಇನ್ನೇನು 1.5 ವರ್ಷದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಲ್ಲ, ರಾಜ್ಯದ ಜನ ಮತ ಕೊಡ್ತಾರೆ, ನಮ್ಮನ್ನು ಗೆಲ್ಲಿಸ್ತಾರೆ. ಅದರಿಂದಾಗಿ ಆತುರ ಕಾತುರ ಎರಡೂ ಬೇಡ. ಕ್ರೈಸಿಸ್ ನೋಡಿ, ಅವರು ತೂಕದ ಮೇಲೆ ಅವರೇ ಬಿದ್ದು ಹಾಳಾದರೆ ಅದರಲ್ಲಿ ನಾವು ಬೆಂಕಿ ಕಾಯಿಸ್ಕೊಳ್ಳೋಕೆ ಹೋಗೋದಿಲ್ಲ. ನೇರವಾಗಿ ಜನರ ಮುಂದೆ ಹೋಗ್ತೀವಿ, ಜನರ ಆಶೀರ್ವಾದ ಪಡಿತೀವಿ. ಈಗಾಗಲೇ GBA ಚುನಾವಣೆ ಆಗಬೇಕಾಗಿತ್ತು, ಸೋಲ್ತೀವಿ ಅನ್ನೋ ಕಾರಣದಿಂದ ಅವರು ಮಾಡ್ತಾ ಇಲ್ಲ. ಜಿಲ್ಲಾ ಪರಿಷತ್ತು, ತಾಲೂಕು ಪರಿಷತ್ತು ಆಗಬೇಕಾಗಿತ್ತು, ಗ್ರಾಮ ಪಂಚಾಯತಿಗಳಾಗಬೇಕು, ಅನೇಕ ಸ್ಥಳೀಯ ಇದಾಗಬೇಕು, ಆಗ್ತಾ ಇಲ್ಲ. ಯಾಕೆಂತಂದರೆ ಅವ್ರಿಗೆ ಸೋಲ್ತೀವಿ ಅಂತಕ್ಕಂಥ ಭಯ ಇರೋದರಿಂದ ಚುನಾವಣೆ ಮಾಡ್ತಾ ಇಲ್ಲ. ಆದರೆ ಏನು ಮಾಡೋದು, ಸರ್ಕಾರದ ನಿರ್ಧಾರಗಳನ್ನು ನಾವೇ ಮಾಡೋಕ್ಕಾಗಲ್ಲ. ಧನ್ಯವಾದ ಸರ್, ಥ್ಯಾಂಕ್ ಯು.